ರಾಜ್ಯ ಕಾಂಗ್ರೆಸ್ನ ಸಾರಥ್ಯವನ್ನು ಬಿಕೆ ಹರಿಪ್ರಸಾದ್ ಅವರು ವಹಿಸಿಕೊಂಡಿದ್ದಾರೆ. ಹಿಂದುಳಿದ ವರ್ಗದ ಸಮುದಾಯದ ಕೋಟಾದಡಿಯಲ್ಲಿ ವರಿಷ್ಠರು ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ವರಿಷ್ಠ ನಾಯಕರಿಗೆ ಧನ್ಯವಾದವನ್ನು ಬಿಕೆ ಹರಿಪ್ರಸಾದ್ ಅವರು ತಿಳಿಸಿದ್ದಾರೆ. ನಾನು ಯಾವತ್ತೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಕೇಳಿಲ್ಲ, ಅಧಿಕಾರಕ್ಕೂ ಕೂಡ ನಾನು ಇರೋನಲ್ಲ. ನಾನು ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ. ನಾನು ಹಿಂದುಳಿದ ವರ್ಗ ಮುಂದುಳಿದ ವರ್ಗಕ್ಕೆ ಸೇರಿದವನು ಅನ್ನೋದು ಮುಖ್ಯ ಅಲ್ಲ, ನಾನು ಮುಂದುವರೆದಕ್ಕಿಂತ ಹೇಗೆ ಕೆಲಸ ಮಾಡ್ತೀನಿ ಅನ್ನೋದು ಮುಖ್ಯ ಅನ್ನುವಂಥ ಮಾತುಗಳನ್ನಾಡಿದರು. ಕಾಂಗ್ರೆಸ್ ಪಕ್ಷದ ಒಂದು ಸಿಪಾಯಿ, ಕಾಂಗ್ರೆಸ್ ಪಕ್ಷದ ಒಂದು ಕಟ್ಟಾಳು ಮತ್ತು ಅದರ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಮತ್ತು ಸಂವಿಧಾನ ಮತ್ತು ಏನು ನಮ್ಮ ಪೂರ್ವಜರು ಮಹಾತ್ಮ ಗಾಂಧಿ ಅವರಿಂದ ಹಿಡಿದು ಪಂಡಿತ್ ಜವಾಹರ್ಲಾಲ್ ನೆಹರೂರವರಿಂದ ಹಿಡಿದು ಸರ್ದಾರ್ ವಲ್ಲಭಾಯ್ ಪಟೇಲಿಂದ ಹಿಡಿದು ಮೌಲಾನಾ ಅಬ್ದುಲ್ ಕಲಾಂ ಆಜಾದಿಂದ ಹಿಡಿದು ಎಲ್ಲರೂ ಸುಭಾಷ್ ಚಂದ್ರ ಬೋಸ್ರವರು ಎಲ್ಲರೂ ಸಹ ಈ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಇದನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲಿದೆ. ಇದನ್ನು ಮುಂದಿನ ಪೀಳಿಗೆಗಳಿಗೆ ಏನು ನಮ್ಮ ಪೂರ್ವಜರು ಸ್ವತಂತ್ರ ಹೋರಾಟದಲ್ಲಿ ನಮಗೆ ಕೊಟ್ಟು ಹೋಗಿದ್ದಾರೆ ಅದನ್ನು ಭಾಳ ಭದ್ರವಾಗಿ ಸುಭದ್ರವಾಗಿ ಮುಂದಿನ ಪೀಳಿಗೆಗಳಿಗೆ ಕೊಟ್ಟು ನಾವು ಮುಂದೆ ಹೋಗಬೇಕಾಗತ್ತೆ. ಆದ್ದರಿಂದ ಬಹುದೊಡ್ಡ ಜವಾಬ್ದಾರಿ ಇದೆ. ಏನು ರಾಷ್ಟ್ರ ಕವಲು ದಾರಿಯಲ್ಲಿರೋ ಸಂದರ್ಭದಲ್ಲಿ ಏನು ನಮ್ಮ ಪೂರ್ವಜರು ಈ ರಾಷ್ಟ್ರಕ್ಕೆ ಮತ್ತು ಈ ಜನಸಾಮಾನ್ಯರಿಗೆ ಭಾರತದ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ, ಅದನ್ನು ಭಾಳ